विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। त्र्यंबकं यजामहे सुगंधिं पुष्टिवर्धनम् उर्वारुकंधनां मृत्योन्मृक्षीयमामृतात्। त्र्यंबकेश्वराय नमः, अगस्त्येश्वराय नमः, विश्वेश्वराय नमः, महेश्वराय नमः, सांब सदाशिवाय नमः, कैलासनाथाय नमः, गिरिजाशंकराय नमः। जातवेदसे सोमवाम सोमराजितो निदहाति वेदः सनपर्षत दुर्गाणि विश्वानावेव सिन्धुं दुरितात्यग्निः वामग्निवर्णां तमसा ज्वलन्तीं वैलोचनीं कर्मबले जुष्टां दुर्गां देवीगुं शरणमहं प्रपद्ये। सुतरसे नमः। प्रियाय चंद्राय मंगलाय बुधाय च गुरु शुक्र शनिभ्यश्च राहवे केतुवे नमः। मृत्युंजयाय रुद्राय नीलकंठाय शंभवे अमृतेशाय सर्वाय ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂತ ಈ ಶುಭ ಕಾಲ ತಮ್ಮೆಲ್ಲರಿಗೂ ತಮ್ಮ ಮನೆ ದೇವರ ಕೃಪಾಶೀರ್ವಾದ ಸಿಗಲಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಭವಿಷ್ಯತ್ತಿನ ಫಲ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳಿದೆ. ಹಾಗಾಗಿ ಅಂದುಕೊಂಡಷ್ಟು ಎಲ್ಲಾ ಕೆಲಸ ಬೇಗ ಅಲ್ಲ. ಹಾಗಂತ ಯಾವುದೇ ಒಂದು ಕೆಲಸನ ಬಿಟ್ಟು ಕೈಕಟ್ಟಿ ಕೂರ್ಲೂಬಾರದು. ನೀವು ಮಾಡುವ ಪ್ರಯತ್ನ ಮಾಡ್ತಾ ಇರಬೇಕು. ಬಿಟ್ಟ ಕೆಲಸ ಭಗವಂತನಿಗೆ ಬಿಡಬೇಕು. ಯಾವುದೇ ಒಂದು ಕೆಲಸವಾದರೂ ಭಗವಂತನೇ ನಮಗೆ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು. 12 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. 12 ಗಂಟೆ 20 ನಿಮಿಷದ ನಂತರ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ಕಾಯಕದಲ್ಲಿ ಅಂದರೆ ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏನು ಬದಲಾವಣೆ ತಂದುಕೊಳ್ಬೇಕಾಗಿದೆ, ಯಾವ ವೃತ್ತಿಯನ್ನು ಅಭಿವೃದ್ಧಿ ತಂದುಕೊಳ್ಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಣಪತಿಯನ್ನ ತಾವು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯತ್. ಮಾಧ್ಯಾಹ್ನಿಕ 12ರ ನಂತರ ಸಾಧ್ಯವಾದರೆ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಹೆಸರುಬೇಳೆ, 1 ಚಿಟಿಗೆ ಕಡಲೆಬೇಳೆ, 1 ಚಿಟಿಗೆ ಹೆಸರುಬೇಳೆಯನ್ನ 12 ಗಂಟೆಯ ನಂತರ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಗೊಂದು ಕುಂಕುಮಾರ್ಚನೆ ಪುಷ್ಪಾರ್ಚನೆಯನ್ನು ಮಾಡಿಸಿ ಆ ಕುಂಕುಮ ಪ್ರಸಾದವನ್ನು ಸ್ವಲ್ಪ ಹಣೆಗೆ ನೀವು ಹಚ್ಕೊಂಡಿದ್ದೆ ಆದ್ರೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಾವು ತಂದುಕೊಳ್ತೀರಿ. ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ಲಕ್ಷ್ಮಿಯ ಅನುಗ್ರಹಕ್ಕೆ ತಾವು ಪಾತ್ರರಾಗಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿ ಅನುಗ್ರಹದಿಂದ ಇವತ್ತು ನಿಮ್ಮ ಕೆಲಸಗಳಲ್ಲಿ ಒಂದು ಹೆಜ್ಜೆ ಮುಂದೆ ನಡೀಬಹುದು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಮನಸ್ಸಲ್ಲಿ ಏನೋ ಒಂದು ಆನಂದ ಇದೆ, ಒಂದು ತೃಪ್ತಿ ಇದೆ, ಒಂದು ಸಾಧನೆ ಮಾಡಬಲ್ಲೆ ಎಂಬತಕ್ಕಂಥ ಆಸೆ ಇದೆ. ವಿದ್ಯಾರ್ಥಿಗಳ ಓದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬಹುದು. ಹಾಗೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬಹುದು. ನೂತನವಾದಂಥ ವಸ್ತ್ರವನ್ನ ಖರೀದಿ ಮಾಡಬಹುದು ಅಥವಾ ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನಿಮ್ಮ ಚಿಂತಿಸಬಹುದು. ಹಾಗೆ ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣಬಹುದು. ಹೊಸದಾಗಿ ಮಾಡುವ ಕೆಲಸಕ್ಕೂ ಸಹಿತ ಒಂದು ಲಾಭದ ಕ್ಷಣ ಅಂದ್ರೆ ತಪ್ಪಲ್ಲ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗಣಪನ ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುವಂತದ್ದಾಗ್ಲಿ. ಆದಷ್ಟು ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷ, 2:20ರಿಂದ 4:15ರ ಮಧ್ಯದಲ್ಲಿ ತಾವು ಏನು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೀರ ಉತ್ತರಾಭಿಮುಖವಾಗಿ ನಿಂತು ತಾಯಿ ಮಹಾಲಕ್ಷ್ಮಿ ಹೆಸರನ್ನ 21 ಬಾರಿ ಹೇಳಿಕೊಂಡ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಹಿತ ಇವತ್ತು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ವೃಷಭ ರಾಶಿಯವರಿಗೆ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ವಿದ್ಯೆಯಿಂದ ಮೊದಲುಕೊಂಡು ಆರ್ಥಿಕ ಪರಿಸ್ಥಿತಿ ತನಕ, ವ್ಯಾಪಾರದಿಂದ ಮೊದಲುಕೊಂಡು ವ್ಯವಹಾರಗಳ ತನಕ, ಕುಟುಂಬದಲ್ಲಿರ್ತಕ್ಕಂಥ ಆತ್ಮೀಯರು, ಅಣ್ಣ ತಮ್ಮಂದರು, ಕುಲಬಾಂಧವರು ಎಲ್ಲರ ಮಧ್ಯದಲ್ಲೂ ಒಂದು ಆತ್ಮೀಯತೆ, ಒಂದು ಸಂಬಂಧ, ಒಂದನ್ನು ಗಟ್ಟಿಪಡಿಸುವಂತಹದ್ದು, ಅಂದ್ರೆ ಒಂದು ಸಂತೋಷವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕುವಂಥದ್ದು. ಹೀಗೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ತಾವು ಅಂದುಕೊಂಡಿದ್ದನ್ನ ಸಿದ್ಧಿಪಡಿಸಿಕೊಳ್ಳುವಂತ ಅದೃಷ್ಟ ನಿಮ್ಮದಾದ್ರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಮಹಾಲಕ್ಷ್ಮಿಯ ಕೃಪೆಗೆ ತಾವು ಪಾತ್ರರಾಗಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಶುಕ್ರವಾರ. ಇವತ್ತು ರಾಹುಕಾಲದ ನಂತರ ಅಂದ್ರೆ ಸರಿಸುಮಾರು 12ರ ನಂತರ
ಅಪರಾಹ್ನ ಕಾಲವಂದ್ರೂ ಸರಿ 12 ಗಂಟೆಯಿಂದ ಆಚೆಗೆ ಒಂದಷ್ಟು ಬೆಳಕಿದೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಗೊಂದಲನೇ ಜಾಸ್ತಿ ಇದೆ. ಯಾವುದೇ ಒಂದು ಕೆಲಸವನ್ನ ಇದೇ ಕೆಲಸ ಹೀಗೆ ಮಾಡಬೇಕು ಅಂತ ಚಿಂತನೆ ಮಾಡಲ್ಲ. ಎಲ್ಲದರ ಬಗ್ಗೆ ಆಲೋಚನೆ ಮಾಡ್ತೀರಿ, ಎಲ್ಲವನ್ನೂ ಚಿಂತನೆ ಮಾಡ್ತೀರಿ. ಯಾವುದೋ ಒಂದು ಕೆಲಸವನ್ನ ಕೈಗೆತ್ಕೊಂಡ್ರೆ ಅದಕ್ಕೆ ಒಂದು ದಾರಿ ಹುಡುಕಲ್ಲ, ಬೇರೆ ಬೇರೆ ದಾರಿ ಹುಡುಕ್ತೀರಿ. ಸುಂದರವಾದಂತಹ ದಾರಿ, ಒಳ್ಳೆಯ ರಸ್ತೆ ನಿಮ್ಮ ಕಣ್ಣು ಕಂಡ್ರು ಇನ್ನೂ ಬೇಗ ಹೋಗಿ ಸೇರ್ಕೋಬಹುದು ಅಂತ ಪಕ್ಕದ ಇನ್ನೊಂದು ರಸ್ತೆ ಹುಡುಕ್ತೀರಿ. ಅಂದ್ರೆ ನಾನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಭವಿಷ್ಯದಲ್ಲಿ ಬೆಳಕು ಕಂಡ್ರು ನೀವು ಇರಬೇಕಾಗಿರ್ತಕ್ಕಂಥ ದಾರಿಯನ್ನ ಬಿಟ್ಟು ಇನ್ನೊಂದು ದಾರಿಯನ್ನು ಹುಡುಕೊಂಡು ಮುನ್ನಡೆಯುವಂತ ಮನಸ್ಸು ಇವತ್ತು ನಿಮ್ಮದಾಗತ್ತೆ. ಆಗ ಕೆಲಸ ಅಂತಕ್ಕಂಥದ್ದು ಕಾರ್ಯಸಿದ್ಧಿ ಆಗಲ್ಲ, ಅಲ್ಲಿಗೆ ಮೊಟಕುಗೊಳಿಸುತ್ತೆ. ಅದಕ್ಕೋಸ್ಕರ ಕರ್ಕಾಟಕ ರಾಶಿಯವರು ತಾಳ್ಮೆಯಿಂದ ಇರಿ. ಹಾಗೆ ಕರ್ಕಾಟಕ ರಾಶಿಯವರಿಗೆ 4 ಗಂಟೆಯಿಂದ 6:20 ತನಕ ಸಂಜಾ ಕಾಲ, 4 ರಿಂದ 6:20 ಈ ಸಮಯದಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಬೇಡ, ಯಾವುದೇ ವ್ಯವಹಾರ ಬೇಡ, ಯಾವುದೇ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಬೇಡ. ಏನು ಮಾಡಬೇಕಾದ್ರೂ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಆಗ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗತ್ತೆ. ಏನೇ ಮಾಡಬೇಕಾದ್ರೂ ತಾಳ್ಮೆ ಬಹಳ ಮುಖ್ಯ. ತಾಳಿದವನು ಬಾಳಿಯಾನು ಅಂತಾರಲ್ಲ, ಹಾಗೆ ತಾಳ್ಮೆ ಎಂಬತಕ್ಕಂಥದ್ದಿದ್ದಾಗ ಮಾತ್ರ ಅದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ಬಹುದು. ಸಿಂಹರಾಶಿಯವರಿಗೆ ಅದೃಷ್ಟ ತರ್ತಕ್ಕಂಥ ದಿನ. ಆದ್ರೆ ರಾಹುಕಾಲದಲ್ಲಿ ದೀಪ ಹಚ್ಚುವಂಥದ್ದು, ರಾಹುಕಾಲದಲ್ಲಿ ನವಗ್ರಹ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲೇ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಇವತ್ತು ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತೀರಿ. ಅದೃಷ್ಟ ಭಗವಂತ ಕೊಟ್ಟಾಗ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು. ಅಂತಹ ಕಾರ್ಯಸಿದ್ಧಿಯನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯದಲ್ಲಿರೋದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಏನೇ ಮಾಡಬೇಕಾದ್ರೂ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಹಾಗೆ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತ ನಿರ್ಣಯ ಶೀಘ್ರ ಫಲವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಅದೃಷ್ಟ ರೇಖೆ ನಿಮ್ಮದಾಗತ್ತೆ. ಹಾಗಾಗಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಇದೆ. ತುಂಬಾ ದಿನಗಳ ನಂತರ ಬಹುಶಃ ಈ ಶುಕ್ರವಾರ ಶುಭವನ್ನ ತರ್ತಾ ಇದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿ ಕಡೆ ಆಲೋಚನೆ ಮಾಡಬೇಕು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಳ್ಬೇಕು. ಶಾಂತಿ ಸಮಾಧಾನವಾಗಿದ್ದು ಎಲ್ಲಾ ಕೆಲಸಗಳ ಕಡೆ ಗಮನ ಕೊಟ್ರೆ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ನಿಮ್ಮದಾಗತ್ತೆ. ಹಾಗೆ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ಆಗಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನ ತೆಗೆದು ಒಂದಷ್ಟು ಗಂಧವನ್ನ ಭಗವತಿಯ ಪಾದಕ್ಕೆ ಹಚ್ಚಿ ಉಳಿದಂತ ಗಂಧವನ್ನ ತಾವು ಹಣೆಗಚ್ಕೊಂಡ್ರೆ ಇವತ್ತು ಕನ್ಯಾ ರಾಶಿಯವರು ಅದೃಷ್ಟದ ಸಂಕೇತದಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಪೂರ್ವಾಭಿಮುಖವಾಗಿ ನಿಂತು ಬೆಳಿಗ್ಗೆ ಮೊದಲು ಸೂರ್ಯ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾ ರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಚಂದ್ರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ಬಹುದು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ವಿಚಾರವಾದ್ರೂ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡಿದ್ರೆ ಅದರ ಫಲಗಳು ಮತ್ತಷ್ಟು ಅದ್ಭುತವಾಗತ್ತೆ. ಇವತ್ತು ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಮಧ್ಯದಲ್ಲಿ ಇವತ್ತು ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನ ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ಇವತ್ತು ತುಲಾ ರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ ಅಥವಾ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಮಾತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡೋದೇ ಉತ್ತಮ. ಯಾಕೆಂದ್ರೆ ಆತ್ಮೀಯರಾಗಿರ್ತಕ್ಕಂಥವ್ರು, ಸ್ನೇಹವನ್ನು ಬಯಸಿ ಬರ್ತಕ್ಕಂಥವ್ರು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ಮಾತಾಡಿಸಿ ಇಲ್ಲದ ಸಮಸ್ಯೆಗಳಿಗೆ ನಿಮ್ಮನ್ನು ದೂಡುವಂತ ಪರಿಸ್ಥಿತಿಯೂ ಎದುರಾಗುತ್ತೆ. ಇವತ್ತು ತುಲಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಗೋವುಗಳಿಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಒಂದು ಗೋಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ರಾಶಿ ಫಲದಲ್ಲಿ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ಅಥವಾ ಸಂಜಾ ಕಾಲ, ಮಧ್ಯಾಹ್ನ ಆದ್ರೂ ಸರಿ, ಸಂಜೆ ಆದ್ರೂ ಸರಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ ಅಥವಾ ತಿನ್ನುವಂತ ಪದಾರ್ಥಗಳನ್ನು ಕೊಟ್ಟು ಒಂದಿಷ್ಟು ತೃಪ್ತಿಕರವಾದಂತ ಸಂತೋಷದಿಂದ 2 ಮಾತಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನ ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು.
ಬೇಕು ಬೇಡಗಳನ್ನ ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಯೋಗ ಮತ್ತು ಯೋಗ ಫಲ ಎಂಬತಕ್ಕಂಥದ್ದು ಅದೃಷ್ಟದಲ್ಲಿ ಇವತ್ತು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದರೂ ಅಭಿವೃದ್ಧಿಯನ್ನ ಕಾಣಬೇಕು ಎಂಬತಕ್ಕಂಥ ಚಿಂತನೆ ಇದ್ರೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಒಂದು ಅದೃಷ್ಟದ ದಿನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತು ಬೆಳಗಿನ ಕಾಲದಲ್ಲಿ ಅಂದ್ರೆ ರಾಹು ಕಾಲದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ನಿಂತು ಅಲ್ಲಿ ನಿಮ್ಮ ಧರ್ಮದ ಗುರುಗಳನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡೋದ್ರಿಂದ ಹೆಚ್ಚಿನ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಾಧ್ಯವಾದಷ್ಟು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿ ಆರಾಧನೆ ಅಥವಾ ಒಂದಿಷ್ಟು ತೊಗರಿ ಬೆಳೆ ಒಂದಿಷ್ಟು ಉದ್ದಿನ ಬೆಳೆ, ತೊಗರಿ ಮತ್ತು ಉದ್ದು ಎರಡೂ ಧಾನ್ಯವನ್ನ ಮನೆ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದರಿಂದ ಹೆಚ್ಚಿನ ಯಶಸ್ಸು ಸಿದ್ಧಿ ಆಗ್ಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಪದಾರ್ಥಗಳನ್ನ ತಿನ್ಲಿಕ್ಕೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗಿದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈ ಧನುರಾಶಿ ಧನುರ್ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಒಂದಿದ್ರೆ ಇಷ್ಟಾರ್ಥ ಸಿದ್ಧಿ ಆದಂಗಿದೆ. ಇವತ್ತು ಫಲಾಫಲಗಳಲ್ಲಿ ಗುರುವಿನ ಅನುಗ್ರಹದಿಂದ ಸಾಕಷ್ಟು ಲಾಭವಿದೆ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳೋದಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂತಹದ್ದು ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆಯನ್ನು ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವಂತದ್ದು, ಹಾಗೆ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡತಕ್ಕಂತಹದ್ದು, ಹಾಗೆ ಇವತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಷ್ಟು ನಿಮ್ಮ ಕೈಲಾದಷ್ಟು ಸೇವೆಗಳನ್ನ ಸಲ್ಲಿಸಿ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂತ ಒಳ್ಳೆಯ ನಿರ್ಣಯ ಶೀಘ್ರವಾದಂತ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿ ಧನುರ್ ಲಗ್ನದಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರದ ವಿಚಾರ, ಒಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಏನೇ ಮಾಡಬೇಕಾದ್ರೂ ಮಧ್ಯಾಹ್ನ ಅಂದ್ರೆ ಅಪರಾಹ್ನ ಕಾಲ 2 ಗಂಟೆ ನಂತರ ಮಾಡಿ, ಆಗ ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ರೂಪದಲ್ಲಿ ಇರ್ತಕ್ಕಂಥವ್ರಾದ್ರೂ, ಯಾವುದೇ ಮನಸ್ಸಲ್ಲಿ ಇರ್ತಕ್ಕಂಥವ್ರಾದ್ರೂ, ಅಥವಾ ಇವತ್ತು ತಾವು ತೆಗೆದುಕೊಳ್ಬೇಕಾದಂತ ಯಾವುದೇ ನಿರ್ಣಯ ಆದ್ರೂ ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆ ನಂತರವೇ ಒಂದಿಷ್ಟು ಒಳಿತಾಗುವಂತ ಕಾಲ. 12ರಿಂದ 4:20 ತನಕ ಒಂದು ಅದ್ಭುತವಾದಂತ ಕಾಲ, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂತ ಕಾಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಖಂಡಿತ ಇದೆ. ಆ ಮನಸ್ತಾಪದಿಂದ ಹೊರಗಡೆ ಬರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು. ಶಾಂತಿ ಸಮಾಧಾನವಾಗಿರ್ಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಆಗಷ್ಟೇ ಒಳಿತಾಗುವಂಥದ್ದು, ಒಳ್ಳೆಯದನ್ನ ಸಿದ್ಧಿಪಡಿಸ್ಕೊಳಕ್ಕಾಗುವಂಥದ್ದು. ಹಾಗೆ ಸಾಧ್ಯವಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನ ಒಂದು ವಿಳೆದೆಲೆ ಮೇಲೆ ಒಂದು ನಕ್ಷತ್ರವನ್ನಾಗಿ ಬರೀರಿ. ನಕ್ಷತ್ರವನ್ನ ಗಂಧದಲ್ಲಿ ಬರೆದು ನಕ್ಷತ್ರದ ಮಧ್ಯದಲ್ಲಿ ಗಮ್ ಎಂಬತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನ ಬರೆದು ಆ ಎಲೆ ಹಿಂಭಾಗದಲ್ಲಿ ಶ್ರೀಮ್ ಅಂತಕ್ಕಂಥ ಒಂದು ಅಕ್ಷರವನ್ನು ಬರೆದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ವ್ಯವಹಾರಗಳು ಒಂದಷ್ಟು ಲಾಭದಾಯಕವಾಗಿರುತ್ತೆ. ಎಲೆಯನ್ನ ಸಂಜೆವರೆಗೂ ಮನೆಯಲ್ಲೇ ಇಟ್ಟು ಸಂಜೆ ಮೇಲೆ ಪುನಃ ಅದು ನೀರಿಗೆ ಹಾಕಿ. ಈಗ ಮಾಡಿದ್ರೆ ಮಕರ ರಾಶಿಯವರಿಗೆ ಸಾಕಷ್ಟು ಲಾಭವಿದೆ. ಕುಂಭರಾಶಿ ಕುಂಭ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಶ್ರೀನಿವಾಸನ ಅನುಗ್ರಹದಿಂದಲೋ ಅಥವಾ ಮಹಾವಿಷ್ಣುವಿನ ಅನುಗ್ರಹದಿಂದಲೋ ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥ ಯೋಗ ಫಲದಿಂದಲೋ ಒಂದು ಅದೃಷ್ಟವನ್ನ ತಂದುಕೊಳ್ತೀರಿ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಿದೆಯಲ್ಲ, ಎಲ್ಲವೂ ಸಹಿತ ಬಹಳ ಕಷ್ಟ ಅನ್ಸುತ್ತೆ. ಅದಾದ ಮೇಲೆ ಮಂಜಿನ ಗಡ್ಡೆ ತರ ಕರಗಿ ಹೂವಿನ ಸರತ್ ತರ ಎಲ್ಲಾ ಕೆಲಸಗಳಲ್ಲೂ ಲಾಭದಾಯಕವಾಗಿರುತ್ತೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ಏನಾದ್ರೂ ಒಂದು ಬದಲಾವಣೆ ತಂದುಕೊಳ್ಬಹುದಾದ್ರೆ ಆ ಬದಲಾವಣೆಯ ಮಹಾಪರ್ವವನ್ನ ಸಾಧ್ಯವಾದಷ್ಟು ರಾಹುಕಾಲದಲ್ಲಿ ದೇವಿಯ ಮುಂದೆ ಕೂತು ದೀಪ ಹಚ್ಚಿ ನಮಸ್ಕಾರ ಮಾಡ್ತಾ ಒಂದಿಬ್ರು ಸುಮಂಗಲೆಯರಿಗೆ ಅಂದ್ರೆ ಹೆಣ್ಣು ಮಕ್ಕಳ ತಾಯಂದರಿಗೆ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಹಾಗೆ ಸುಂದರವಾದಂತಹ ಎಲ್ಲಾದ್ರೂ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಗಿಡ ಮರಗಳಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ವಾಸ ಮಾಡತಕ್ಕಂಥ ಪಕ್ಷಿಗಳಿಗೆ, ಗಿಡ ಮರಗಳಿರುವಂತಹ ಸಾನ್ನಿಧ್ಯಗಳಲ್ಲಿ ಪಕ್ಷಿಗಳಿರುತ್ತೆ, ಆ ಪಕ್ಷಿಗಳಿಗೆ ಕುಂಭರಾಶಿಯವರು ಒಂದಷ್ಟು ದವಸ ಧಾನ್ಯಗಳನ್ನು ಹಾಕಿ ಒಂದು ನಮಸ್ಕಾರ ಮಾಡಿಕೊಂಡ್ರೆ ಆದ್ರೆ ಮತ್ತಷ್ಟು ಲಾಭವನ್ನ ಇವತ್ತು ತಾವು ತಂದುಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ರಾಹುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನದಿಂದ ದೂರ ಇದ್ದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕೆಲವಷ್ಟು ವಿಚಾರಗಳನ್ನ, ಸತ್ಯಾಸತ್ಯತೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೆ
ಲಕ್ಷ್ಮೀನಾರಾಯಣರ ಧ್ಯಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗ್ಲಿ, ಸಣ್ಣ ಪುಟ್ಟ ಮಕ್ಕಳಿಗಾಗ್ಲಿ ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಗೋಕ್ಷೀರವನ್ನ ಕೊಡಿ. ಜೊತೆಗೆ ನಿಮ್ಮ ವ್ಯವಹಾರಗಳನ್ನ, ವ್ಯಾಪಾರವನ್ನ, ಕೆಲಸ ಕಾರ್ಯಗಳನ್ನ ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ಚರನ ಮಹಾಮಂತ್ರವನ್ನ ಪಠನೆ ಮಾಡ್ತಾ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡಿ ತದನಂತರ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.